ಕಷ್ಟಪಟ್ಟು ಬೆಳಗ್ಗೆ ಎದ್ರೆ 5 ಗಂಟೆಗೂ 6 ಗಂಟೆಗೂ ರಾತ್ರಿ ಎಲ್ಲ ಗಾಡಿ ಓಡಿಸ್ತಾ ಇರ್ತಾರೆ. ಏನಂದ್ರೆ ಆಟೋಡ ಗೇಮ್ ತರ ಇಟ್ಕೊಂಡ್ರೆ ಆಟೋ ಡ್ರೈವರ್ಗಳನ್ನ ರ್ಯಾಪಿಡೋ, ಊಬರ್, ಓಲಾ ಇವೆಲ್ಲ ದರೋಡೆ ಮಾಡ್ತಾ ಇದಾವೆ. ಇವೆಲ್ಲ ಕೈ ಮುಗಿದೇರು ಕನ್ನಡದ ತೇರು ಅಂತೇಳಿ ಒಂದು ಶೀರ್ಷಿಕೆಯಲ್ಲಿ ಇಟ್ಕೊಂಡು ಕನ್ನಡವನ್ನು ಉಳಿಸುವಂತ ಕೆಲಸ ಫಸ್ಟ್ ಮಾಡ್ತಾ ಇರ್ತಾರೆ. ಕೈ ಮುಗಿದು ಏರು ಇದು ಕನ್ನಡದ ತೇರು. ಆಟೋ ಡ್ರೈವರ್ ಇದ್ರೇನೆ ನಮ್ ಕನ್ನಡ ನಾಡು ನುಡಿ ಜಲಕ್ಕೂ ಬಿಸಿನೆಸ್ ಏನಿಲ್ಲ ಮೇಡಮ್. ಸುಮ್ಮನೆ ರೋಡಲ್ಲಿ ಕೂತ್ಕೊಳ್ತೀವಿ, ಮನೆಗೆ ಹೋಗ್ತೀವಿ. ಘೋಷಣೆ ಬರಲಿ. ಮೇಡಮ್, ನಾನು ಈಗ ಬಂದ ಮೇಲೆ ಒಂದು 7 ಇಯರ್ಸಿಂದ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದೀನಿ. ತುಂಬ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ಇದು ನಮ್ಮ ತಾಯಿ ಸೇವೆ ಅಂತ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ತಾಯಿ ಜನ್ಮ ಕೊಟ್ಟಾಗೆ ನಮ್ಮ ಕನ್ನಡ ನಾಡಲ್ಲಿ ಹುಟ್ಟಿದಂಥ ಮಕ್ಕಳಿಗೆಲ್ಲರಿಗೂ ಮತ್ತು ಔಟ್ಸೈಡ್ ಬಂದವ್ರಿಗೂ ಕೂಡ ತನ್ನ ತಾಯಿ ಏನು ಪ್ರೀತಿ ಕೊಡ್ತಾಳೋ ಅದೇ ಥರ ನಮ್ಮ ಕನ್ನಡ ತಾಯಿ ಅನ್ನೋದಕ್ಕಿಂತ ಅದಕ್ಕೆ ನಾವು ಕನ್ನಡ ರಾಜ್ಯೋತ್ಸವ ಯಾವಾಗೂ ತುಂಬ ಗ್ರ್ಯಾಂಡಾಗೆ ಅಮ್ಮನ ಸೇವೆ ರೀತಿಯಲ್ಲಿ ನಾವು 365 ದಿನವೂ ನಾವು ಸೇವೆ ಮಾಡ್ತಾ ಇದ್ದೀವಿ ಮೇಡಮ್. ಸೊ ಎಲ್ಲರೂ ಪ್ರತಿಯೊಬ್ಬರು ಅವ್ರ ಮನೇಲಿ ಹಬ್ಬದ ವಾತಾವರಣ ಇದ್ದೇ ಇರುತ್ತೆ. ಹಬ್ಬದ ದಿನಗಳಲ್ಲಿ ಒಂಥರ ಎಲ್ಲರೂ ಒಟ್ಟುಗೂಡಿ ಒಂದು ಹಬ್ಬ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ನವೆಂಬರ್ ತಿಂಗಳಲ್ಲಿ. ಇದು ಕೊನೆಯ ದಿನಗಳಾಗುತ್ತೆ ಇವತ್ತು ನಾಳೆ. ಮೇಡಮ್, ಇದು ನವೆಂಬರು ಒಂದು ತಿಂಗಳಲ್ಲಿ ನಾವು ಆಚರಣೆ ಮಾಡ್ತಾ ಇಲ್ಲ. ಪ್ರತಿ 365 ದಿನವೂ ನಾವು ಕನ್ನಡ ಸೇವೆಯಲ್ಲಿ ಕನ್ನಡ ರಾಜ್ಯೋತ್ಸವನೇ ನಾವು ಆಚರಿಸ್ತೀವಿ. ಏನಪ್ಪ ಅಂದರೆ ಹೊರ ರಾಜ್ಯದವ್ರು ಬಂದವ್ರಿಗೆ ಅವ್ರಿಗೆ ಗೊತ್ತಾಗಲ್ಲ. ಆ ಕಾರಣ ನಾವು ನವೆಂಬರ್ ತಿಂಗಳಲ್ಲಿ ಕನ್ನಡ ರಾಜ್ಯೋತ್ಸವನ ಆಚರಿಸ್ಕೊಳ್ತಿದ್ವಿ. ಯಾಕಂದರೆ ಆಚೆ ಕಡೆ ಬಂದಂಥ ಜನಗಳಿಗೂ ಅವ್ರಿಗೆ ಗೊತ್ತಾಗಬೇಕು ತಾಯಿ ಅಂದ್ರೇನು, ತಾಯಿ ಭಾಷೆ ಅಂದ್ರೇನು ಅಂತ ಗೊತ್ತಾಗಬೇಕು. ಇಲ್ಲಿ ಹೆಂಗೆ ನಾವು ಅನ್ನ ನೀರು ಗಾಳಿ ಯಾವ ಥರ ಎಲ್ಲ ಜಲ ಹೆಂಗಿದೆಯೋ ಅದೇ ಥರ ಅವ್ರಿಗೂ ನಾವು ಪಾಲು ಥರ ಕೊಡ್ತಾ ಇದ್ವಿ. ನಮ್ಮ ಅಣ್ಣ ತಮ್ಮಂದ್ರ ಥರ ಅಕ್ಕ ತಂಗಿ ಥರ ಕೂಡ ನಮ್ಮ ತಾಯಿ ಏನು ನಮ್ಗೆ ಸೇವೆ ಕೊಡ್ತಾಳೋ ಆ ಸೇವೆ ಕೂಡ ಬರುವಂಥ ಹೊರ ರಾಜ್ಯದಿಂದ ಬಂದರೂ ಕೂಡ ನಾವು ಸೇವೆ ಮಾಡ್ತಾ ಇದ್ದೀವಿ ಮೇಡಮ್. ಹಲವಾರು ಸಮಸ್ಯೆಗಳು ನೀವು ಕೇಳ್ತಾನೆ ಇದ್ದೀರಾ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಮೇಡಮ್, ಆ್ಯಕ್ಚುಲಿ ಆಟೋ ಮುಂದೆ ಎಲ್ಲ ತುಂಬ ಚೆನ್ನಾಗಿತ್ತು. ನಮಗೆ ಯಾವುದೇ ಆಪ್ಗಳ ಅವಶ್ಯಕತೆ ಇರಲಿಲ್ಲ. ನಾವು ಮೀಟ್ರ್ ಹಾಕ್ಕೊಂಡು ಸೇವೆ ಮಾಡ್ತಾಯಿದ್ದೋ. ನಂತರ ದಿನಗಳಲ್ಲಿ ಓಲಾ ಊಬರ್ ಹೀಗೆ ಬಂದವು. ಸರಿ, 1 ಆಪು 2 ಆಪ್ ಅಂತ ನಾವು ಬಿಡು ಹೆಂಗಿದ್ರು ಡ್ಯೂಟಿ ಸಿಗುತ್ತೆ ಅಂತ ಮಾಡ್ತಾಯಿದ್ದೋ ಮೇಡಮ್. ಇತ್ತೀಚೆಗೆ ಕೆಲವರು ಆಪ್ಗಳು ತುಂಬ ಆಗ್ಬಿಟ್ಟವೆ. ಹಾಗೆ ರ್ಯಾಪಿಡೋ ಬಂತು, ನಮ್ಮ ಯಾತ್ರಿ ಬಂತು, ಇನ್ನೂ ಕೆಲವು ಆಪ್ಗಳು ಬಂದ್ಬಿಟ್ಟು ಕಾಂಪಿಟೇಷನ್ ಆಗ್ಬಿಡೈತೆ. ಇವನು ಅಷ್ಟು ಕೊಟ್ಟರೆ ಇವ್ನು ಕೊಡ್ತಾನೆ, ಅವ್ನು ಕಮ್ಮಿ ಮಾಡಿದ್ರೆ ಇವನು ಕೂಡ ಕಮ್ಮಿ ಮಾಡ್ತಾವನೆ. ಆದ್ದರಿಂದ ನಮ್ಮ ಆಟೋ ಜೀವನನ ಏನಂದರೆ ಆಟೋಡ ಗೇಮ್ ಥರ ಇಟ್ಕೊಂಡ್ಬಿಟ್ರೆ ಆಟೋ ಡ್ರೈವರ್ಗಳನ್ನ. ಡೈಲಿ ನಾವು 1,000 ರೂಪಾಯಿ ದುಡಿಬೇಕಂದ್ರೆ ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ ಒಂದು 8-10 ಗಂಟೆಗನ್ನ ದುಡಿತೀವಿ. ಅದಕ್ಕೆ ಮಕ್ಕಳು ಫೀಸ್ ಕಟ್ಟೋಕ್ಕಾಗ್ತಾ ಇಲ್ಲ, ಬಾಡಿಗೆ ಕಟ್ಟೋಕ್ಕಾಗ್ತಾ ಇಲ್ಲ, ಆಟೋ ಲೋನ್ಗಳು ಕಟ್ಟೋಕ್ಕಾಗ್ತಾ ಇಲ್ಲ. ತುಂಬ ಸಮಸ್ಯೆಗಳಾಗ್ತಾ ಇದೆ. ಯಾಗೋ ಆಟೋ ಓಡಿಸ್ಕೊಂಡು ನಾವು ಇದ್ದೋ ಮೇಡಮ್. ಆ್ಯಕ್ಚುಲಿ 2 ವೀಲರ್ ಬಿಟ್ಟಾಗಿಂದ ನಮ್ಗೆ ಏನಾಗಿದೆ ಅಂದರೆ ಡೈಲಿ 700-800 ರೂಪಾಯಿ ಮಾಡೋಕ್ಕೂ ತುಂಬ ಕಷ್ಟ ಆಗ್ಬಿಟ್ಟಿದೆ ಮೇಡಮ್. ಅದರಲ್ಲೇ ಮಕ್ಕಳು ಫೀಸ್ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಆಟೋ EMI ಕಟ್ಟಬೇಕು. ಕೆಲವು ನಮ್ಮ ಡ್ರೈವರ್ಸ್ಗಳೆಲ್ಲ ಪಾಪ ಬಾಡಿಗೆ ತೊಗೊಂಡಿದ್ದಾರೆ, ಬಾಡಿಗೆ ಕಟ್ಟಬೇಕು. ತುಂಬ ಕಷ್ಟ ಇದೆ ಮೇಡಮ್. ಈಗಿನ ದಿನಗಳಲ್ಲಿ ಊಟ ಮಾಡ್ಬೇಕಾದ್ರೆ ಯೋಚನೆ ಮಾಡ್ತೀವಿ, ಅಲ್ಲ ಕಣೋ ಜೋಬಲ್ಲಿ 50 ರೂಪಾಯಿ ಇದೆ, ಊಟ ಮಾಡ್ಕೊಂಬಿಟ್ರೆ ಸಾಯಂಕಾಲ ಏನು ಮಾಡೋದು, ಮಕ್ಳು ಏನಾದ್ರು ಕೇಳ್ತಾರಲ್ಲ, ಏನು ಮಾಡೋದು ಅಂತ ಪರಿಸ್ಥಿತಿ. ಆ ಥರ ತುಂಬ ನಮಗೆ ತೊಂದರೆ ಆಗ್ತಾಯಿದೆ ಮೇಡಮ್. ಏನಂದರೆ ಇವಾಗ ತಾಯಿ ಜನ್ಮ ಕೊಟ್ಟ ಮೇಲೆ ನನಗೊಂದು ಹೊತ್ತಿದ್ರು ನಮ್ಮ ತಾಯಿಗೊಂದು ಹೊತ್ತು ಊಟ ಹಾಕಬೇಕು ಅನ್ನೋ ನೆನಪಲ್ಲಿ ನಾವು, ಯಾಕಂದರೆ ತಾಯಿ ಜನ್ಮ ಕೊಟ್ಟಿದ್ದು ನಾವು ಮರಿಬಾರ್ದು. ಅದೇ ಥರ ಕನ್ನಡ ಭಾಷೆ ನಮ್ಮ ಮಾತೃಭಾಷೆ. ಆದ್ದರಿಂದ ತಾಯಿಗೆ ಯಾವಾಗೂ ನಮ್ಗೇನು ಸೇವೆ ಸಿಗುತ್ತೋ ಅದರಲ್ಲಿ ತಾಯಿಗೆ ಒಂದು ಸ್ವಲ್ಪ ನಾವು ಇದು ಮಾಡ್ಕೊಳ್ತಾ ಇದ್ವಿ ಅಷ್ಟೇ ಮೇಡಮ್. ಏನೋ ಎಲ್ಲರ ಹತ್ರನೂ ಕೇಳ್ಕೊಳ್ಳೋದು ಒಂದೇ, ಆಟೋ ಡ್ರೈವರ್ ಇದ್ರೇ ನಮ್ಮ ಕನ್ನಡ ನಾಡು ನುಡಿ ಜಲಕ್ಕೂ ಅಷ್ಟೇ ಕನ್ನಡ ಅಂಬೆಗೂ ಕನ್ನಡ ನಾಡು ನಮ್ಮ ಆಟೋ ಡ್ರೈವರ್ಗಳು ಅಲ್ಲಿರೋದು 24 hours ಕೂಡ ಕನ್ನಡ ಸೇವೆ ಮಾಡೋಕ್ಕೆ ಇರೋದು ಮಾತ್ರ ನಮ್ಮ ಆಟೋ ಕ್ಯಾಬ್ ಚಾಲಕರು ಮಾತ್ರ. ಅವ್ರಿಗೆ ಯಾವಾಗೂ ಮೋಸ ಮಾಡೋಕ್ಕೆ ಹೋಗಬೇಡಿ. ಮೋಸ ಮಾಡಿದ್ರೆ ತನ್ನ ತಾಯಿಗೆ ಮೋಸ ಮಾಡ್ದಂಗೆ ಆಗುತ್ತೆ. ಯಾವಾಗೂ ನೀವು ಒಂದು ಹೆಲ್ಪ್ ಮಾಡೋಂಥ ಕೆಲಸ ಮಾಡಿ ಮೇಡಮ್. ಕರ್ನಾಟಕದಲ್ಲಿ ಬಿಟ್ಟರೆ ಬೆಂಗಳೂರಲ್ಲಿ ಕನ್ನಡ ಉಳಿದಿದೆ ಅಂದರೆ ಆಟೋದವರಿಂದ. ಎಲ್ಲಿ ಕನ್ನಡ ಅಂದರೆ ಫಸ್ಟ್ ಬರೋದು ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ಕನ್ನಡ ಉಳಿದಿರೋದೇ ಆಟೋದವರಿಂದ ಉಳಿದಿದೆ. ಎಲ್ಲದಕ್ಕೆ ಮುಂದೆ ಬರೋದು ಫಸ್ಟ್ ಆಟೋದವರು. ಆಟೋದವ್ರ ಸಮಸ್ಯೆಗಳು ಹೇಳಕ್ಕೆ ಹೋದರೆ ತುಂಬ ಇದ್ದಾವೆ. ಆ ಸಮಸ್ಯೆಗಳು ಯಾರಿಗೆ ಕೇಳಲ್ಲ ಅಂದ್ರೆ ಪರವಾಗಿಲ್ಲ, ನಾವು ನೆಮ್ಮದಿಯಾಗಿದ್ದೀವಿ.
ಈಗ ನಮ್ಮ ಬಿಸ್ನೆಸ್ ಏನೂ ಇಲ್ಲ ಮೇಡಮ್, ಸುಮ್ಮನೆ ರೋಡಲ್ಲಿ ಕೂತ್ಕೋತೀವಿ, ಮನೆಗೆ ಹೋಗ್ತೀವಿ. ರ್ಯಾಪಿಡೋ, ಊಬರು, ಓಲಾ ಇವೆಲ್ಲ ಹಗಲು ದರೋಡೆ ಮಾಡ್ತಾ ಇದ್ದಾವೆ. ಇವುಗಳಿಂದ ಏನಿದೆ ನಮ್ಮ ಬಿಸ್ನೆಸ್ ಏನಿಲ್ಲ. ಈಗ ಸರ್ಕಾರ ಅಂದರೆ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಎಲ್ಲದನ್ನೂ ನಿಮ್ಗೆ ಅನುಕೂಲ ಮಾಡಿ ಕೊಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಆಶ್ವಾಸನೆಗಳು ಕೊಡ್ತಾರೆ. ಆದರೆ ಎಲೆಕ್ಷನ್ ಮುಗಿದ ಮೇಲೆ ಅವ್ರು ಯಾರೂ ನಮಗೆ ಕೇರ್ ಮಾಡಲ್ಲ. ಅವರೇ ಉಲ್ಟಾ ನಮ್ಗೆ ದರೋಡೆ ಮಾಡ್ತಾರೆ. ಪೊಲೀಸರು ಕಷ್ಟ ಇದೆ, ನಾವು ಬಿಸ್ನೆಸ್ ಇಲ್ಲ. ರ್ಯಾಪಿಡೋ ಬೈಕ್ಗಳಿಂದ ಅಂತೂ ತುಂಬ ಜೀವನನೇ ನಮ್ಗೆ ಅಸ್ತವ್ಯಸ್ತ ಆಗೋಗಿದೆ. ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಹಾಗೆಯೇ ಶಂಕರನಾಗ ಹುಟ್ಟುಹಬ್ಬದ ಶುಭಾಶಯಗಳು. ಇಲ್ಲಿ ವಿಜಯ ಸೇನೆ ವತಿಯಿಂದ 5 ವರ್ಷಗಳಿಂದ ನಾವು ಸತತವಾಗಿ ಕನ್ನಡ ರಾಜ್ಯೋತ್ಸವನ ಹಾಗೂ ಶಂಕರನಾಗ ಉತ್ಸವನ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಪ್ರತಿಯೊಬ್ಬರಿಗೂ ಇಲ್ಲಿ ಸಾಮಾನ್ಯ ಜನರಿರ್ಬೋದು, ಬೇರೆ ಯಾರೇ ಇರ್ಬೋದು, ಎಲ್ಲರಿಗೂ ಅನುಕೂಲವಾಗಲಿ ಅಂತೇಳಿನೇ ರಕ್ತ ಶಿಬಿರವಾಗಲಿ, ಬೇರೆ ಒಂದು ಯಾವುದೋ ಒಂದು ಚಟುವಟಿಕೆಗಳು ಪ್ರತಿಯೊಬ್ಬರಿಗೂ ಅನುಕೂಲವಾಗಲಿ ಅಂತೇಳಿ. ಇವತ್ತಿನ ಪೀಳಿಗೆಯಲ್ಲಿ ಏನಾಗಿದೆ ಅಂದರೆ ರಕ್ತದ ಅಭಾವ ತುಂಬ ಇದೆ. ಯಾರಿಗೇ ಆಗಲಿ ಈಗಿನ ಸಮಾಜದಲ್ಲಿ ಏನಾಗಿದೆ ಅಂದರೆ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಇಲ್ಲ, ಆರೋಗ್ಯ ಏರುಪೇರು ಆಗ್ತಿದೆ. ಅದಕ್ಕಾಗಿ ನಾವು ಅದ್ರ ಬಗ್ಗೆ ಒಂದು ಕಾಳಜಿ ಇಟ್ಕೊಂಡು ನಮ್ಮ ರಾಜ್ಯಾಧ್ಯಕ್ಷರಾದ ಎಚ್ ಎನ್ ದೀಪಕಣ್ಣನವರು, ಯುವ ರಾಜ್ಯಾಧ್ಯಕ್ಷರು ಆರ್ ಎಸ್ ಮಹೇಶ್ ಅವರು, ಹಾಗೆ ಬೆಂಗಳೂರು ಜಿಲ್ಲಾಧ್ಯಕ್ಷರು ಇವೆಲ್ಲ ಸೇರಿ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಜನಗಳಿಗೆ ಏನಾದ್ರು ಅನುಕೂಲ ಆಗಲಿ. ಮುಖ್ಯವಾಗಿ ನಮ್ಮ ಆಟೋ ಚಾಲಕರಿಗೆ ಅವ್ರಿಗೆ ತುಂಬಾ ಆಟೋ ಓಡಿಸ್ತಾ ಇದ್ದಾರೆ, ಏನೋ ಹೆಚ್ಚು ಕಮ್ಮಿ ಆಯಿತು, ರಕ್ತದ ಬೇಕಾಗ್ತದೆ ಅಂಥೇಳಿ ಆ ಕಾರ್ಯಕ್ರಮ ಹಮ್ಮಿಕೊಂಡು ಅವ್ರಿಗೊಂದು ಪಟ್ಟೆ ಕೊಡುವಂಥದ್ದಾಗಲಿ, ರಕ್ತ ಶಿಬಿರವಂತಾಗಲಿ, ಅವ್ರ ಅನುಕೂಲ ಏನಾಗ್ತದೆ ಅದನ್ನು ವಿಜಯ ಸೇನೆ ಸಂಘಟನೆಯಿಂದ ನಾವು ಮಾಡ್ಕೊಂಡು ಬಂದಿದ್ವಿ. ನಾವು ಹೇಳೋದೇನೆಂದರೆ ಹೊರ ರಾಜ್ಯಗಳವರು ಅಂದರೆ ನಮ್ಮ ರಾಜ್ಯದವ್ರು ಫಸ್ಟ್ ತಿಳ್ಕೊಬೇಕು. ಏನಂದರೆ ಹೊರ ರಾಜ್ಯಗಳಲ್ಲಿ ಹೋದರೆ, ನಾವು ತಮಿಳುನಾಡು, ಆಂಧ್ರ ಎಲ್ಲ ಹೋದರೆ ಅಲ್ಲಿ ಬೇರೆ ಭಾಷೆ ಉಪಯೋಗಿಸೋದಿಲ್ಲ. ಆಂಧ್ರ ಹೋದರೆ ತೆಲುಗು ಮಾತಾಡ್ತಾರೆ, ತಮಿಳುನಾಡು ಹೋದರೆ ತಮಿಳು ಮಾಡ್ತಾರೆ. ಮೊದಲನೇದಾಗಿ ನಮ್ಮ ರಾಜ್ಯದಲ್ಲಿ ನಮ್ಮ ಕನ್ನಡಿಗರು ಬೇರೆ ರಾಜ್ಯದಿಂದ ವಲಸಿಗರು ಬಂದಿರ್ತಾರೆ. ಅವ್ರು ಏನಕ್ಕೆ ಬರ್ತಾರೆ ಅಂದರೆ ಇಲ್ಲಿ ಕೆಲಸ ಹರಿಸ್ಕೊಂಡು ಬಂದಿರ್ತಾರೆ, ಇಲ್ಲಿನ ನೀರು ಕುಡಿತಾರೆ, ಇಲ್ಲಿ ಊಟ ಮಾಡ್ತಾರೆ, ಇಲ್ಲಿನ ಗಾಳಿ ತೊಗೊತಾರೆ, ಇಲ್ಲಿನ ಎಲ್ಲ ನಮ್ಮ ಕನ್ನಡಿಗರು ಸೇವೆ ತೊಗೊಳ್ತಾರೆ. ಅವ್ರು ಮೊದಲನೇದಾಗಿ ಕನ್ನಡನ ಕಲಿಬೇಕು. ಇದಕ್ಕೆ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಮುಖ್ಯವಾಗಿ ಇದ್ರ ಬಗ್ಗೆ ಯಾವುದೋ ಒಂದು ಮಾಹಿತಿಯನ್ನು ಕೊಟ್ಟು ಸಲಹೆ ಕೊಡಬೇಕಾಗಿ. ಯಾಕೆಂದರೆ ಬಂದವರೆಲ್ಲ ಹಿಂದಿಲಿ ತಮಿಳೆಲ್ಲ ಮಾತಾಡ್ತಾ ಇರ್ತಾರೆ. ನಾವು ಕನ್ನಡದಲ್ಲಿ ಮಾತಾಡಿದ್ರೂ ಅವರು ಕನ್ನಡ ಬರಲ್ಲ ನಮಗೆ ಅಂತ ಹೇಳ್ತಾರೆ. ಮೊದಲನೇದಾಗಿ ಅದು ಬದಲಾವಣೆ ಮಾಡಬೇಕು. ಬಂದವರೆಲ್ಲ ಇಲ್ಲಿ ಕನ್ನಡ ಕಲಿತರೆ ಅವ್ರಿಗೂ ಅನುಕೂಲ, ನಮಗೂ ಅನುಕೂಲ ಅನ್ನೋದು ನಮ್ಮ ಭಾವನೆ. ಖಂಡಿತವಾಗಿ ಮೇಡಮ್, ಏನು ಗೊತ್ತಾ, ದಿನಗೂಲಿ ಮಾಡೋರು ಆಟೋ ಚಾಲಕರು ಕಷ್ಟಪಟ್ಟು ಬೆಳಗ್ಗೆ ಎದ್ದರೆ 5 ಗಂಟೆಗೋ 6 ಗಂಟೆಗೋ ರಾತ್ರಿ ಎಲ್ಲ ಗಾಡಿ ಓಡಿಸ್ತಾ ಇರ್ತಾರೆ. ಇವಾಗ ಬಂದಿರೋ ರ್ಯಾಪಿಡೋ 2 ವೀಲರಿಂದ ಅವರು ಹೊಟ್ಟೆ ಮೇಲೆ ಹೊಡೆದಂಗೆ ಆಗ್ತದೆ. ಯಾಕಂದರೆ ಸಾವಿರಾರು ಆಟೋಗಳಿದ್ದಾವೆ. ಒಬ್ಬರಿಗೆ ಆಟೋ ಎಲ್ರಿಗೂ 1000 ರೂಪಾಯಿ ಆಗುತ್ತೆ ಅನ್ನೋದು ಸುಳ್ಳು. ಒಬ್ಬರಿಗೆ ಬಾಡಿಗೆ ಸಿಗುತ್ತೆ, ಒಬ್ರು ಬಾಡಿಗೆ ಸಿಗಲ್ಲ, ಇನ್ನೇನೋ ತೊಂದರೆಗಳಿರ್ತವೆ. ಹಾಗಾಗಿ ರ್ಯಾಪಿಡೋನ ಈ ಮೂಲಕ ಏನು ನಾನು ಹೇಳೋದೇನೆಂದರೆ ರದ್ದು ಮಾಡಬೇಕು. ಈ ಕೂಡಲೇ ರದ್ದು ಮಾಡಿ ಆಟೋ ಚಾಲಕರಿಗೆ ಅನುಕೂಲವಾಗಿ ಏನಾಗುತ್ತೋ ಅದನ್ನು ಮಾಡಲೇಬೇಕು. ನಮ್ಮ ಒತ್ತಾಯ, ನಮ್ಮ ವಿಜಯ ಸೇನೆ ಒತ್ತಾಯ. ಮೇಡಮ್, ಇಲ್ಲಿ ಮೊದಲೇದಾಗಿ ಏನಂದರೆ ಕನ್ನಡ ಉಳಿಸುವಂಥ ಕೆಲಸ ಮಾಡೋದು ನಮ್ಮ ಆಟೋ ಚಾಲಕರು ಮೊದಲು. ಯಾಕಂದರೆ ಕೈ ಮುಗಿದು ಏರು ಕನ್ನಡದ ತೇರು ಅಂತೇಳಿ ಒಂದು ಶೀರ್ಷಿಕೆಯಲ್ಲಿ ಇಟ್ಕೊಂಡು ಕನ್ನಡವನ್ನು ಉಳಿಸುವಂಥ ಕೆಲಸ ಫಸ್ಟ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಅನುಕೂಲವಾಗೋಂಥ ಕೆಲಸ ರಾಜ್ಯ ಸರ್ಕಾರ ಮಾಡೋದು. ಯಾಕಂದರೆ ಎಷ್ಟೊಂದು ಜನನ ಸೇಫ್ಟಿಯಾಗಿ ಕರ್ಕೊಂಡೋಗಿ ಬಿಡ್ತಾರೆ, ರಾತ್ರಿ ಆಗಲಿ ಹಗಲಾಗಲಿ ಇದೆಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಮತ್ತು ಗರ್ಭಿಣಿಯರಿಗೆ ಯಾವುದೇ ಇನ್ಸಿಡೆಂಟ್ ಆಗಲಿ ಮೊದಲು ಹೋಗೋದೇ ಆಟೋ ಚಾಲಕರು, ಬೇರೆ ಯಾರೂ ಹೋಗೋದಿಲ್ಲ. ಬೇರೆಯವರೆಲ್ಲ ಇವಾಗೆಲ್ಲ ಏನಾಗ್ಬಿಟ್ಟಿದೆ, ಫೋನ್ ಇಟ್ಕೊಂಡು ವಿಡಿಯೋ ಮಾಡೋದು ಇದಾಗೋಗ್ಬಿಟ್ಟಿದೆ, ಲೈವ್ ಹೋಗೋದು ಇದೆಲ್ಲ ಆಗ್ಬಿಟ್ಟು. ಆಟೋ ಚಾಲಕರು ಆಗಲ್ಲ, ಅವ್ರಿಗೆ ಸೇವಾ ಮನೋಭಾವನೆ ಜಾಸ್ತಿ ಇದೆ. ಹಾಗಾಗಿ ಚಾಲಕರಿಗೆ ನಮ್ಮ ಒತ್ತಾಯ ಏನಂದರೆ ರಾಜ್ಯ ಸರ್ಕಾರಕ್ಕೆ ಚಾಲಕರಿಗೆ ಅವ್ರಿಗೆ ಅನುಕೂಲವಾಗಿ ಏನಾಗುತ್ತೋ ಅವ್ರ ಕೈಯಲ್ಲಾದಷ್ಟು ಖಂಡಿತವಾಗಿ ಮಾಡಲೇಬೇಕಾಗಿ ನಮ್ಮ ವಿಜಯ ಸೇನೆ ಒತ್ತಾಯ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.